ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ಬಂದು ನಾನು ಬೆಳಿಗ್ಗೆ ಎದ್ದು ಆಲ್ಮೋಸ್ಟ್ ಗೊತ್ತಿರುತ್ತೆ ಡೈಲಿ ನೋಡೋರಿಗೆ, ನಾನು ಸಂಡೇ ಬಂದು ಏನು ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ಸಂಡೇ ಡ್ಯೂಟಿ ಇರುತ್ತಲ್ವ, ಮಧ್ಯಾಹ್ನ ಬಂದುಬಿಡ್ತಾರೆ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ನಾನು. ಇನ್ನು ಸಂಡೇ ಬಂದು ಅವರು ಹೋಟೆಲಲ್ಲಿ ತಿಂದು ನನಗೂ ಸ್ವಲ್ಪ ಏನಾದರೂ ಇಡ್ಲಿ ಆಗಲಿ ಏನಾದರೂ ಹೋಟೆಲಲ್ಲಿ ತಂದಿಟ್ಟು ಹೋಗಿರ್ತಾರೆ ಬೆಳಿಗ್ಗೆ. ನಾನು ಇನ್ನೂ ಎದ್ದಿರಲ್ಲ, ಆವಾಗಲೇ ಅವ್ರು ಹೋಗ್ಬಿಟ್ಟಿರ್ತಾರೆ. ಅಂದರೆ 7:30 ಹೋಗ್ತಾರೆ. ಅವರು ಡ್ಯೂಟಿ ಇರೋದು 7:30 ಹಾಗಾಗಿ ಸಂಡೇ ಬಂದು ನಾನೇನು ಎಬ್ಸಲ್ಲ. ಇನ್ನು ನಾನು ಅಲಾರಮ್ಮನ್ನು ಇಟ್ಕೊಂಡಿರಲ್ಲ ಎದ್ದೇಳಕ್ಕಂತೇಳಿ. ಹಾಗಾಗಿ ಅವ್ರು ಸಂಡೇ ನನಗೆ ಡಿಸ್ಟರ್ಬ್ ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗಿರ್ತಾರೆ. ಇನ್ನು ನಾನು ಮಧ್ಯಾಹ್ನದ ಮೇಲೆ ಅಲ್ವಾ ಅಡುಗೆ ಮಾಡೋದು. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದಿರ್ತೀನಿ. ಇವತ್ತು ಸಂಡೇ ಬಂದು ಡೈಲಿ ಅವಾಗೆಲ್ಲ ಹಂಗೆ ಮಾಡ್ತಿದ್ದೆ, ಬಟ್ ಈಗ ಸಿಚುವೇಶನ್ ಚೆನ್ನಾಗಿಲ್ಲಲ್ವ, ಹಾಗಾಗಿ ಎದ್ದು ಮಾಡೋಕ್ಕಾಯಿತು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಹೊರಗಡೆ ಬಂದು ಅವರು ಸ್ವಲ್ಪ ಅವಾಯ್ಡ್ ಮಾಡಬೇಕಲ್ವ ಫುಡ್ಡಲ್ಲಿ, ಅವು ತಿನ್ನಬಾರ್ದು. ಒಂದು ಸ್ವಲ್ಪ ಹೇಳಿದ್ದಾರೆ, ಲಿಸ್ಟಿದೆ, ಅದು ತಿನ್ನಬಾರ್ದು ಅಂತೇಳಿ. ಬಟ್ಟು ಇಡ್ಲಿ ಆಗಲಿ ಇದು ಪಡ್ಡಾಗಲಿ ಏನಾದರೂ ಮಾಡಿರಲಿ, ಚಟ್ನಿ ಮಾಡಿರ್ತಾರಲ್ವ, ಚಟ್ನಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಾಕಿರ್ತಾರೆ. ಬಟ್ ಅದು ಇವ್ರು ತಿನ್ನೋ ಆಗಿಲ್ಲ. ಒಂದು ಸ್ವಲ್ಪ ದಿವಸ ಅಂದರೆ ಇಂಜೆಕ್ಷನ್ ಆಗೋವರೆಗೂ ತಿನ್ನೋ ಆಗಿಲ್ಲ. ಹಾಗಾಗಿ ಸಂಡೇ ಇಲ್ಲ, ಮಂಡೇ ಒಂದು ಇಂಜೆಕ್ಷನ್ ಇತ್ತು ನೆಕ್ಸ್ಟ್ ಡೇನೇ. ಹಾಗಾಗಿ ಬೇಡ ಸ್ವಲ್ಪ ಇವ್ರು ಅಂದರು, ಇಲ್ಲ ನಾನು ತಿಂದೋಗ್ತೀನಿ ತಗೋ, ಏನು ಎದ್ದೇಳೋದು ಬೇಡ ಅಂದರೆ ನಾನು ಈ ಥರ ಏನಾದಿದ್ರೆ ನೈಟೇ ಡಿಸೈಡ್ ಆಗಿರುತ್ತೆ ನಮಗೆ. ಅಂದರೆ ನಾಳೆ ಮಾಡೋದು ಅಡುಗೆನೇ ಆಗಿರಲಿ, ಯಾವುದನ್ನು ಅಂದರೆ ಇವ್ರು ಓಕೆ ಇದು ಮಾಡಂದಾಗ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಈಗಂತಲ್ಲ, ಮೊದಲಿಂದ ಅಷ್ಟೇ ನೈಟೇ ಡಿಸೈಡ್ ಆಗುತ್ತೆ. ನಾನು ನಾಳೆಗೆ ಅಡುಗೆ ಮಾಡ್ತೀನಿ, ಇದು ಓಕೆನಾ ನಿಮಗೆ ಅಂತಂದರೆ ಸರಿ ಇದು ಮಾಡಂದಾಗ ಮಾಡ್ತೀನಿ. ಮತ್ತು ಇದ್ರ ಜೊತೆ ಅನ್ನ ಜೊತೆ ಬೇಳೆ ಮಾಡ್ಬೇಕಾ ಯಾವುದು ಆದರೆ ಅವ್ರಿಗೆ ಊಟ ಮಾಡೋಕ್ಕಂದ್ರೆ ನೈಟೇ ಡಿಸೈಡ್ ಆಗಿರುತ್ತೆ. ಅವ್ರು ಇದು ಮಾಡಂದಾಗ ಮಾಡಿರ್ತೀನಿ. ಹಾಗಾಗಿ ನೈಟೇ ಡಿಸೈಡ್ ಆಗುತ್ತಲ್ವ. ಹಿಂಗೆ ಹೇಳಿದಾಗ, ಇಲ್ಲ ಬೇಡ ನೀನು ಮಲಗಿಬಿಡು, ನಾನು ಏನಾರು ತಿನ್ಕೊಂಡು ಹೋಗ್ತೀನಿ, ಹಾಗೆ ಇಟ್ಟೋಗಿರ್ತೀನಿ, ನೀನು ಬೇಕಾದರೆ ಸ್ವಲ್ಪ ಲೇಟಾಗಿ ಎದ್ದು ಮಾಡ್ಕೊ, ಮಧ್ಯಾಹ್ನ ಬೇಗ ಸುಡೋದು ಇರಲಿ ಅಂತ ಅಂತಾರೆ. ಯಾಕಂದರೆ ಅವ್ರು ಆಲ್ಮೋಸ್ಟು ಬಾಕ್ಸ್ ಒಯ್ತಾರಲ್ವ, ಸುಡೋದನ್ನು ತಿನ್ನೋದೇ ಇಲ್ಲ. ಇನ್ನು ನೈಟ್ ಒಂದು ಹೊತ್ತು, ಹಾಗಾಗಿ ಸಂಡೇನ ಆಗಲಿ ಅವ್ರಿಗೋಸ್ಕರ ನಾನು ಸ್ವಲ್ಪ ಸುಡೋದು ಮಾಡಿಕೊಡೋಣ ಅಂತೇಳಿ. ಹಾಗಾಗಿ ಹಂಗೆ ಇಷ್ಟು ದಿವಸ ಹಂಗೆ ಇತ್ತು. ಬಟ್ ಈಗ ಸಂಡೇ ಇನ್ನು ಸ್ವಲ್ಪ ದಿವಸ ಅವ್ರು ಸ್ವಲ್ಪ ಹುಷಾರಾಗೋವರೆಗೂ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ತಿಂತಾರಲ್ಲ ಅಂತಂದು ಹೋಟೆಲಲ್ಲಿ ಮಾಡಿರ್ತಾರೆ. ಬಟ್ ಹೋಟೆಲ್ಲೇ ಇವರಿಗೆ ಬೇರೆ ಮಾಡಿರಲ್ಲ. ಹಾಗಾಗಿ ಬೇಡ, ಸ್ವಲ್ಪ ಇವರು ಒಂದು ಸ್ವಲ್ಪ ದಿವಸ ನಮಗೋಸ್ಕರ ಅಷ್ಟು ಕಷ್ಟ ಬೀಳ್ತಾರೆ. ಇನ್ನು ಏನು ಆರಾಮಿಲ್ಲ ಅಂದ್ರೂ ಪಾಪ ಯಾರಿದ್ದಾರೆ ಏನು ಅಂಥದ್ದು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೋಸ್ಕರ ನಾನು ಇದು ಮಾಡಲ್ವ, ಡೈಲಿ ಎದ್ದೇಳ್ತೀನಂತೆ, ಇದೇನು ನನಗೆ ಸ್ಪೆಷಲ್ಲ ನನಗೆ ಅನಿಸಿತ್ತು. ಮತ್ತು ಅವ್ರಿಗೂ ಹೇಳಿದೆ, ಡೈಲಿ ಎದ್ದೇಳ್ತೀನಿ, ಏನು ಸಂಡೇ ಏನು ಎದ್ದೇಳಲ್ಲ ನಾನೇನು ಹಂಗಂತ ಹೇಳಿದೆ. ಅವರು ಇಲ್ಲ ಡೈಲಿ ಎದ್ದು ಮಾಡ್ತೀಯಲ್ಲ, ಒಂದಿನ ನಿನಗೂ ರೆಸ್ಟ್ ಇರಲಿ ಅಂತೇಳಿ. ಇಲ್ಲ ಆ ಥರ ಏನಿಲ್ಲ, ನೀನು ಆರಾಮಿದ್ರೆ ಅಲ್ವ ನಮಗೆ ಅಂತ ನಾನು ಎದ್ದೆ ಫ್ರೆಂಡ್ಸ್. ಸಂಡೇ ಬಂದು ಇನ್ನು ಸಂಡೇ ಸ್ವಲ್ಪ ಎದ್ದೇಳ್ಬೇಕಂಬೋದೇ ಇತ್ತಲ್ವ, ಹಾಗಾಗಿ ನಾನು ನೈಟನ್ನು ಸ್ವಲ್ಪ ಬೇಗ ಮಲಗಿಬಿಟ್ಟೆ. ಪಾತ್ರೆ ವಾಶ್ ಮಾಡಿದ್ದಿಲ್ಲ, ಏನೆಲ್ಲ ಕೆಲಸ ಅಲ್ಲೇ ಬಿಟ್ಟು ನಾನು ಮಲಗಿಬಿಟ್ಟಿದ್ದೆ. ಅಂದರೆ ನೆಕ್ಸ್ಟ್ ಡೇ ಡ್ಯೂಟಿ ಇದ್ದರೆ ನಾನು ಏನಾದರೂ ಮಾಡ್ಕೊಂಡಿರ್ತೀನಿ. ಬಟ್ ಡ್ಯೂಟಿ ಇತ್ತು, ಬಟ್ ಬೇಗ ಬರ್ತಾರಲ್ಲ, ಹಾಗಾಗಿ ನಾನು ನೈಟೂ ಏನು ಕೆಲಸ ಮಾಡ್ಕೊಂಡಿದ್ದಿಲ್ಲ. ಹಾಗಾಗಿ ಇವರು ಏನು ಮಾಡೋಣ ಅಂತ ಡಿಸೈಡ್ ಆಗ್ತಿದ್ದೆ. ಆಮೇಲೆ ಪಾಸ್ತಾ ಮಾಡಿಬಿಡೋಣ ಟಿಫನಿಗೆ ಅಂತಂದೇಳಿ ಪಾಸ್ತಾ ಮಾಡ್ತಿದ್ದೆ. ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಬೇಗ ಅಂದರೆ ಒಂದು 6 ಗಂಟೆಗೆ ಎದ್ದೆ ಫ್ರೆಂಡ್ಸ್. ಇವರು 7:30 ಹೋಗೋದು. ಹಾಗಾಗಿ ನಾನು ಎದ್ದು ಒಳಗೆ ಕಸ ಬಳ್ಕೊಂಡು ಕುಕ್ಕರಲ್ಲಿ ಪಾಸ್ತಾ ಹಾಕಿ ಹೋಗಿದ್ದೆ, ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಅಂತೇಳಿ. ನಾನು ಹೊರಗೆಲ್ಲ ಕಸ ಬೆಳೆದು ರಂಗೋಲಿ ಹಾಕ್ಬರ್ತಾರೆ, ಎಲ್ಲ ವಿಸಿಲ್ ಕೂಗಿತ್ತು. ನಾನು ಬಂದ ಮೇಲೆ ಎಲ್ಲ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇಲ್ಲಲ್ವ, ಹಾಗಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಎಣ್ಣೆ ಕಾಸಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಸ್ವಲ್ಪ ಬೆನ್ಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬೆನ್ಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಾಸ್ತಾ ಏನು ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಏನು ಕುಕ್ಕರ್ ವಿಸಿಲ್ ಕೂಗ್ಸ್ಕೊಂಡಿರ್ತೀವಲ್ಲ, ಅದು ನೀರು ಸಪ್ರೇಟ್ ಮಾಡಿಕೊಂಡು ಪಾಸ್ತಾ ಆಗಿರುತ್ತಲ್ವ, ಸ್ವಲ್ಪೊಬ್ಬರು ನೀರು ಕೇಳ್ತಾರಂತೆ. ಬಟ್ ನಾವು ನೀರೇನು ಅಂದರೆ ಮ್ಯಾಗಿ ಥರ ನೀರು ಬರುತ್ತಲ್ವ, ಬಟ್ ನಾನು ಮ್ಯಾಗಿಯಲ್ಲಿ ಇಷ್ಟಪಟ್ಟಿದ್ರಲ್ಲ ಅಷ್ಟು ಇಷ್ಟ ಇಲ್ಲ ನನಗೆ. ಹಾಗಾಗಿ ನಾನು ನೀರು ವೇಸ್ಟ್ ಮಾಡಿದೆ. ಬಟ್ ನನ್ನ ಹಸ್ಬೆಂಡ್ ಹೇಳಿದರು, ಅದು ನೀರು ಕುದಿಸಿದ ನೀರನ್ನು ಹಾಕ್ಬೇಕಿಲ್ಲ ಚೆನ್ನಾಗಿರ್ತಿತ್ತು ಅಂತ. ಬೇಡ ಏನು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅದ್ರದ್ದು ಕೂಡ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ ಅಂತಂದು ಹೇಳಿದ್ರು. ಬಟ್ ನಾನು
ಇಲ್ಲ ನಾನು ಅದು ನೀರು ತೆಗೆದೆ ಅಂದರೆ ಬಿಸಾಕಿದೆ, ನಾನು ಅದೇನು ಯೂಸ್ ಮಾಡಲಿಲ್ಲ ಅಂತ. ಸರಿ ಬಿಡು ಅದನ್ನು ಚೆನ್ನಾಗಿದೆ ಅಂತಂದು ಹೇಳಿದ್ರು. ಆ ನೀರು ಸಪ್ರೇಟ್ ಒಬ್ಬೊಬ್ರು ಹಾಕ್ತಾರಂತೆ, ನನಗೆ ಗೊತ್ತಿಲ್ಲ, ನಾನಂತ ನೀರು ಹಾಕಿಲ್ಲ. ಹಾಗಾಗಿ ಪಾಸ್ತಾ ಒಂದು ಹಾಕಿ ಲಾಸ್ಟಿಗೆ ಅಚ್ಚ ಖಾರದ ಪುಡಿ, ಆಮೇಲೆ ಪಾಸ್ತದ್ದು ಪುಡಿಯೇ ಬೇರೆ ಬರುತ್ತೆ. ಮ್ಯಾಗಿಯಲ್ಲಿ ಹೇಗಂದರೆ ಮ್ಯಾಗಿ ಒಳಗೆ ಇರುತ್ತಲ್ವ, ಬಟ್ ಇದಿಲ್ಲ, ಪಾಸ್ತದ್ದು ಸಪ್ರೇಟೇ ಮಸಾಲೆ ಸಿಗುತ್ತೆ. ಹಾಗಾಗಿ ಅದನ್ನು ತಗೊಂಬಂದಿದ್ವಿ. ಅದನ್ನು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯ್ತು. ಇದು ಮೊದಲೇ ಅಲ್ಲಿ ಅಂದರೆ ವಿಸಿಲ್ ಕೂಗಿಸ್ಕೊಂಡಿರ್ತೀವಲ್ವ, ಎಲ್ಲ ಕುದ್ದಿರುತ್ತೆ. ಜಸ್ಟ್ ಇದು ಒಂಥರ ಒಗ್ಗರಣೆ ಹಾಕೋದಷ್ಟೇ, ಇನ್ನೇನು ಕೆಲಸ ಇರೋಲ್ಲ. ಇನ್ನು ಪಾಸ್ತಾನೂ ರೆಡಿ ಆಯಿತು. ಇನ್ನು ನಾನು ಪಾಸ್ತಾನ ರೆಡಿ ಮಾಡಿಟ್ಟಿದ್ದೆ. ಇನ್ನು ಇವರಿಗೆ ಎಬ್ಬಿಸಿದೆ, ಇನ್ನು 6:30 ಆಗಿತ್ತು, ಅಷ್ಟರಲ್ಲಿ ಎಬ್ಬಿಸಿದೆ. ಇನ್ನು ಇವರು ಎಲ್ಲ ಸ್ನಾನ ಗಿನ ಮಾಡ್ಕೊಂಡು ಬರ್ತಾಯಿರಲಿಲ್ಲ, ನಾನು ಅವೆಲ್ಲ ಪಾಸ್ತಾ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಸಂಡೇ ಅಂದರೆ ಸ್ವಲ್ಪ ನಮ್ಮದು ಕ್ಲೀನಿಂಗ್ ಅದು ಇರುತ್ತಲ್ವ, ಡೈಲಿ ಏನು ಇರುತ್ತೆ ಅಡುಗೆ ಮಾಡೋದು ಅದು ಇದು ಕೆಲಸ ಇರುತ್ತೆ. ಬಟ್ ಸಂಡೇ ಬಂದು ನಾನು ಈ ಥರ ಕ್ಲೀನಿಂಗ್ ಏನಾದರೂ ಇದ್ದರೆ ಮಾಡ್ಕೊತೀನಿ. ಯಾಕಂದರೆ ಹೋಗೋ ಅರ್ಜೆಂಟಲ್ಲಿ ಎಲ್ಲಿ ಬೇಕು ಹೋಗೋ ಅರ್ಜೆಂಟಲ್ಲ, ಅವರು ಡ್ಯೂಟಿಗೆ ಹೋಗೋ ಕಳಿಸುವಾಗ ಅರ್ಜೆಂಟಲ್ಲಿ ಅಡುಗೆ ಮಾಡಿರ್ತೀವಿ, ಅಲ್ಲಿ ಅದೆಲ್ಲ ಇಟ್ಟಿರ್ತೀನಿ. ಬಟ್ ಈ ಥರ ನನಗೆ ಸ್ವಲ್ಪ ಟೈಮ್ ಅಂತ ಇರುತ್ತಲ್ಲ, ಆ ಟೈಮ್ ನಾನು ಈ ಕೆಲಸಕ್ಕೆ ಕೊಟ್ಟಿರ್ತೀನಿ. ಅಂದರೆ ಡೈಲಿ ಅಂತ ನಾನು ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಸಿಗೋದು ಸ್ವಲ್ಪ ಟೈಮ್ ಬೆಳಗ್ಗೆನೇ. ಆ ಬೆಳಗ್ಗೆಯಲ್ಲಿ ನಾನು ಇವ್ರಿಗೆ ಅಡುಗೆ ಮಾಡಿ ಕೆಲಸ ಮಾಡ್ಕೊಂಡು ಟೈಮ್ ಆಗಿರುತ್ತೆ. ಇನ್ನು ನಾನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗೋಲ್ಲ. ಬಟ್ ಸಂಡೇ ಮಾತ್ರ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಅದು ಇವ್ರು ಡ್ಯೂಟಿಗೆ ಹೋದರೆ ಮಾತ್ರ ಸಿಕ್ಕಿರುತ್ತೆ. ಇನ್ನು ಸಂಡೇ ರಜೆ ಇದ್ದರೆ ಮಾತ್ರ ಸಿಕ್ಕಿರಲ್ಲ, ಯಾಕಂದರೆ ಆ ಕೆಲಸ ಈ ಕೆಲಸ ಏನೇನು ಕೆಲಸ ಇರ್ತವೆ. ಹಾಗಾಗಿ ನನಗೆ ಒಂದು ಸ್ವಲ್ಪ ಟೈಮ್ ತಗೊಂಡು ನಾನು ಮನೆ ಕೆಲಸದಲ್ಲಿ ಸ್ವಲ್ಪ ಟೈಮ್ ಕೊಡ್ತೀನಿ. ಹಾಗಾಗಿ ಏನು ನಾನು ಅರ್ಜೆಂಟಲ್ಲಿ ನಾನು ಸ್ವಲ್ಪ ಹೇಳ್ಬೇಕಂದ್ರೆ ಜಾಸ್ತಿ ಗಡಿಬಿಡಿನೇ ಇದ್ದೀನಿ, ಅಲ್ಲೆಲ್ಲ ತಗೊಂಡು ಇಟ್ಬಿಟ್ಟಿರ್ತೀನಿ. ಬಟ್ ನನಗೆ ಟೈಮ್ ಸಿಕ್ಕಾಗ ಮಾತ್ರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊತಿರ್ತೀನಿ. ಬಟ್ ಗಲೀಜಂತ ಇಟ್ಕೊಳಲ್ಲ ಫ್ರೆಂಡ್ಸ್, ನನಗೆ ನೀಟ್ ಅಂದರೆ ನೀಟ್ ಇರಬೇಕು. ಒಂದು ಸ್ವಲ್ಪನೂ ಅಲ್ಲೇ ಬಿಸಾಕಿದ್ರೂ ನನಗೆ ಸಹಿಸೋಕ್ಕಾಗಲ್ಲ. ಹೇಳ್ಬೇಕಂದ್ರೆ ಎಕ್ಸಾಂಪಲ್ ನಾನು ಪ್ರಿಯಾಂಶ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವನಿಗೆ ಇರೋ ಆಟ ಸಾಮಾನು ಎಷ್ಟಿದಾವಂದರೆ ಒಂದನ್ನು ಆಡೋಕ್ಕೆ ಕೊಡ್ತಿಲ್ಲ ನಾನು. ಯಾಕಂದರೆ ಅವ್ನು ಕೊಡೋದಿರಲಿ, ಒಂದು ಸ್ವಿಮ್ಮಿಂಗ್ ಪೂಲ್ ಅದ್ರಾಗೆಲ್ಲ ಹಾಕಿಟ್ಬಿಟ್ಟೀನಿ. ಅವನು ಆಡ್ಬೇಕಂದಾಗ ಅದ್ರಾಗೆ ಅಂದರೆ ಅದನ್ನು ಕೊಡ್ತೀನಿ, ಈಗ ಕೊಟ್ಟು ಅದು ಆಡಬೇಕು, ಮತ್ತು ಅದ್ರಾಗೆಲ್ಲ ಹಾಕಿಟ್ಬಿಡೋದು. ಕಡೆಕ್ಕೇನೋ ನೆಟ್ಟಿನಂದರೆ ಅವ್ನು ಅಲ್ಲೋಗ್ದ ಇಲ್ಲೋಗ್ದ. ಅದಕ್ಕಾಗಿ ನಾನು ಅಂದರೆ ಈ ಥರ ಅಡುಗೆ ಮಾಡುವಾಗ ಹಂಗೆ ಆ ಥರ ಅಷ್ಟೇ ಕೊಟ್ಟಿರ್ತೀನಿ ಆಡೋಕ್ಕೆ. ಅವ್ನು ಆಡ ಎಲ್ಲ ಆದ ತಕ್ಷಣ ಮತ್ತೆ ಅದರಲ್ಲಿ ಹಾಕಿ ನಾನು ಇಟ್ಬಿಡ್ತೀನಿ. ಹಾಗಾಗಿ ನನಗೆ ಕ್ಲೀನ್ ಇರಬೇಕು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಾನು ಕ್ಲೀನಿಂಗಲ್ಲಿ ಒಂದು ಸ್ವಲ್ಪ ನನಗೆ ಟೈಮ್ ಕೊಡ್ತೀನಿ. ಯಾಕಂದರೆ ಮನೆಯೂ ಸ್ವಲ್ಪ ಕ್ಲೀನ್ ಇರಬೇಕು. ಮನೆ ಕ್ಲೀನ್ ಇದ್ದರೆ ಮನಸ್ಸು ಕ್ಲೀನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅವ್ರು ಪಾಸ್ತಾನು ಮಾಡಿಟ್ಟಿದ್ನಲ್ವ, ಇನ್ನು ಅವರು ಸ್ವಲ್ಪ ಏನು ಸ್ನಾನ ಮಾಡ್ತಿದ್ರು. ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಕ್ಲೀನಿಂಗ್ ಮಾಡ್ತಿದ್ದೆ. ಯಾಕಂದರೆ ಸ್ವಲ್ಪ ಅವರಿಗೂ ಟೈಮ್ ಕೊಡಬೇಕು. ಈಗ ಅಂತಲ್ಲ ಫ್ರೆಂಡ್ಸ್, ಯಾಕಂದರೆ ಅವ್ರಿಗೆ 12 ತಾಸು ಡ್ಯೂಟಿ ಇರೋದ್ರಿಂದ ಬೆಳಿಗ್ಗೆ ಇನ್ನು ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಯಾಕಂದರೆ ಅಡುಗೆ ಮಾಡೋಕ್ಕೆ ಅದರಲ್ಲೇ ಇರುತ್ತೆ. ಇನ್ನು ನೈಟ್ ಬಂದು ಊಟ ಮಾಡಿ ಮಲಗೋದಾಗಿರುತ್ತೆ, ಇನ್ನು ಟೈಮಿಂಗ್ ಸಿಗೋಲ್ಲ. ಇನ್ನು ಸಂಡೇ ಬಂದು ಅವಾಗ ಒಂದು ಟೈಮ್ ಇರುತ್ತೆ, ಸ್ವಲ್ಪ ಮಾತಾಡ್ಕೊತ ಹಂಗೆ ಇರ್ತೀವಿ. ನನಗೆ ಆ ಟೈಮ್ ಬೇಕಿತ್ತು. ಇನ್ನು ಅವ್ರು ಸ್ನಾನ ಮಾಡ್ತಿದ್ರಲ್ವ, ಹಾಗಾಗಿ ನನಗೆ ಇನ್ನೇನು ಕೆಲಸ, ಈ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಪಾಸ್ತಾನ ರೆಡಿ ಮಾಡಿಟ್ಟಿದ್ದೆ. ಇನ್ನು ಚಾನು ಕುದಿಯೋಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ. ಅವ್ರು ಬಂದಮೇಲೆ ಅವರಿಗೆ ಟಿಫನ್ ಕೊಟ್ಟು ನಾನು ಅವರು ಬಗಲಾಗೆ ಕೂತು ಸ್ವಲ್ಪ ಮಾತಾಡ್ಕೊತ ಒಂದು ಸ್ವಲ್ಪ ಅಲ್ಟ್ ಹೊಡ್ಕೊತಿರೋಣ ಅಂತ ನನ್ನ ಪ್ಲ್ಯಾನ್ ಫ್ರೆಂಡ್ಸ್. ನನಗೆ ಈ ಟೈಮೇ ಸಿಗೋಲ್ಲ, ಎಷ್ಟೋ ಜನಕ್ಕೆ ಸಿಗೋಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಬರೀ ಮಾಡೋದು, ಅಡುಗೆ ಮಾಡೋದು, ಹಸ್ಬೆಂಡಿಗೆ ಡ್ಯೂಟಿ ಕಳಿಸೋದು, ಮಕ್ಕಳು ನೋಡ್ಕೊ ಇದೇ ಆಗಿರುತ್ತೆ. ಬಟ್ ನನಗೂ ಇದೇ ಆಗಿದೆ, ಸ್ವಲ್ಪನೂ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ನನಗೆ ಈ ಥರ ಟೀ ಕುಡಿಯೋಕೆ ತುಂಬ ಇಷ್ಟ ಫ್ರೆಂಡ್ಸ್. ಒಂದು ಸ್ವಲ್ಪ ನನಗೆ ಸ್ವಲ್ಪ ಟೀ ಕುಡ್ಕೊಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಒಂದು ಸ್ವಲ್ಪ ಮಾತಾಡ್ಕೊಂತ ನನಗೆ ತುಂಬಾ ಇಷ್ಟ. ಮುಂದೆ ಇದೆ, ನೀವೇ ನೋಡಿ. ಎಂತ ಕಟಿಂಗ್ ಮಾಡ್ಸ ನೀನು? ನನ್ನಂತದ್ದು ಮಾಡಿಸ್ಲಾ? ಸ್ಟೈಲ್ ಕಟಿಂಗ್. ನೀನು ಆಡ್ಬಾರ್ದಲ್ಲಿ ಮತ್ತೆ. ಸುಮ್ ಕುಂದಿರ್ತೀಯಾ? ಕೊಡು ಕೊಡು ಕೊಡು. ಓಕೆ ಓಕೆ ನೀನು ಓಕೆ ಅನ್ನ. ಓಕೆ ಇದನ್ನು ಮಕ್ಕಳೇ. ಓಕೆ ಓಕೆಪ್ಪ, ಕೊಡು ಕೊಡು. ಬಂದಲ್ಲಿ ಹೇಳಂಗೆ ಮಾತಾಡ ಇಡಪ್ಪ, ಪಪ್ಪಿಡಿ. ಕಡಿಯೇನ ಕಡಿ ನೋಡಿ. ಅವನಿಗೆ ಕೆಮ್ಮು ಆಗ್ತದೆ ಅಂತೇಳಿ ಒಂದಪ್ಪ ಹೇಳಿದ್ನಲ್ವ, ಕಸ್ತೂರಿಗುಳಿ ಅಂತ. ಅವಾಗ ಫಸ್ಟ್ ಇವಾಗ ಕೆಮ್ತಾನ ನೋಡಿ, ಎಷ್ಟು ನಾಟಕ ಮಾಡ್ತಾನೆ. ಕೆಮ್ಮು ಬರ್ತದೆ ಅದು ಕೆಮ್ತಾನ. ಅವಾಗ ಕುಟ್ಟಿ ಸುಡ ನೀರನ್ನ ಹಾಕಿ ಕುಡಿಸ್ತಿದ್ದೆ. ಈಗಿಲ್ಲ, ಸ್ವಲ್ಪ ಅಲ್ಲಿ ಬಂದವಲ್ಲ ಕಡಿತಾನೆ.
ಬೆಳಿಗ್ಗೆ ಎದ್ದ ತಕ್ಷಣ ನಂಗೆ ಕೊಟ್ಟಿಲ್ಲ ಅಂದ್ರೆ ಕೇಳ್ತಾನೆ, ಅಮ್ಮ ಪಪ್ಪು ಪಪ್ಪು ಕಡಿದೇನಪ್ಪ. ಈ ರೀತಿ ಇರ್ತಾವೆ ಇವು. ಎರಡು ಕೊಡ್ತೀನಿ ಡೈಲಿ, ಕೆಮ್ಮಾದಾಗ ಅಷ್ಟೇ, ಅಂದರೆ ಡೈಲಿ ಕೊಡಲ್ಲ, ಕೆಮ್ಮಾದಾಗ. ಹಾಕ್ಕೊಳ್ಳ ಕಡಿ ಅದು ಕಡಿ ಕಡಿ ಯಾವ್ದವನು ಇಲ್ಲ ಸೂಪರ್ ಅಲ್ಲಪ್ಪ, ಸೂಪರ್. ನೀವು ಮಂಟ ಕಟಿಂಗ್ ಮಾಡ್ಬಿಟ್ರಲ್ಲಪ್ಪ ನಿನಗೆ ಬೇಬಿ ಕಟಿಂಗ್. ನಾನೇ ಕಟಿಂಗ್ ಮಾಡಿ ನೋಡಿದ್ದೇನೆ. ಅದಕ್ಕೆ ಮಾಡಿಸ್ಬೇಕು. 2-3 ದಿವಸ ಅಲ್ಲ 2-3 ವಾರ ಸಂಡೆ ಕಟಿಂಗ್ ಮಾಡ್ಸ್ಕೊಂಡು ಕಿವಿ ಹಾಕೊಂಡಿದ್ದಿಲ್ಲ, ಕೊಂಡಿ ಬೂದಿದ್ದು ಅವ್ನು ಕೂದಲ. ಅದಕ್ಕೆ ನಾನೇನು ಮಾಡಿದೆ, ಮನೆ ಒಂದು ಕತ್ರಿ ಇತ್ತು, ಕಟಕ್ಕಂದು ಕಟ್ ಮಾಡಿಬಿಟ್ಟು ಅಲ್ಪ. ಅಮ್ಮ ಎಲ್ಲಿ ಮಾಡಿದ್ಲು ಕಟಿಂಗ್? ಕಟಿಂಗ್ ಎಲ್ಲಿ ಮಾಡಿದ್ಲು? ಅಲ್ಲಿ ಮಾಡಿದ್ಲ. ನಾನು ಮಾಡಿಸ್ಕೊಂಡು ನೀನು ಬರ್ತೀಯಲ್ಲ ಮತ್ತೆ ನೀನಲ್ಲಿ ಅಳಬಾರ್ದೇನು? ನಾನು ಇರ್ತೀನಿ, ಅಳಬಾರ್ದು. ಸ್ಟೈಲ್ ಕಟಿಂಗ್ ಮಾಡಿಸ್ತೀನಿ ಮಸ್ತ್. ಹಾಂ ಅಳಬಾರ್ದೇನಪ್ಪ? ಬಾ ಇಲ್ವಾ ಮ್ಯಾಗ ಜಗದು ಏನ್ ಮಾಡ್ತೀವೋ ಸೋಗ. ನಾನು ನೋಡಪ್ಪ ಹೆಂಗ್ ಕುಡಿತು, ನಾನು ನೀನ್ ಎಷ್ಟು ಹೋಗಿ ಮಾಡ್ತೀನಿ ನೋಡು. ಯಾವಾಗ ಸ್ವಲ್ಪ ಒಳ ಹೋಗಿ ತಡಿ, ಹಿಂಗೆ ದೇವ್ರ ಬಂದ ಮಾಡ್ತಿ. ಪಾಸ್ತಾ ರೆಡಿ. ಒಂದು ಜಿಲೇಬಿ ಇಟ್ಟೀನಿ ಆತ. ಇವಾಗ ಹೆಂಗೆ ಮಾಡ್ತಾನೆ ನೋಡ್ರಿ, ನನ್ನ ಮಗ ತಕ್ಕೊಂಬಿಡ್ತಾನೆ. ತೆಕ್ಕಿ ತಾತ ಚಾ ಅಲ್ಲಪ್ಪ, ಅದು ಪಪ್ಪ ಟಿಫನ್ ಮಾಡ್ತಾನೆ. ಹೆಂಗೈತೆ? ಸೂಪರ್ ಸೂಪರ್. ಫ್ರೀ ನಿಂತಿದ್ಯಾ? ನಿನಗೆ ರಾಗಿ ಗಂಜಿ ಮಾಡ್ಬೇಕಪ್ಪ. 1 ಕೆಜಿ ತಂದಿಯಾ? 1 ಕೆಜಿ ವೇಸ್ಟ್ ಆಗ್ತೈತೆ ಮತ್ತೆ ಹಾಕ್ತಿದ್ವಿ. ನೀವು ಇದು ಮಾಡೋಣಪ್ಪ. ಆರೈತಾ ಅದು? ಸೂಪರ್. ಇನ್ನೊಂದಪ್ಪ ತಿನ್ಸಪ್ಪ, ಇನ್ನೊಂದಪ್ಪ ನೋಡು. ಆರೈತಲ್ಲಪ್ಪ. ಬಿಸ್ಕೆಟ್ ಕೊಡ್ತಾನೆ ತಾತ. ನಾನು ತಗೊಡ್ತೀನಿ ಪಪ್ಪುಗ ಪಪ್ಪುಗ ನನಗೇನಪ್ಪ ಆತು ಹುಡುಗರು ಆಡಕ್ಕೆಲ್ಲ ಕಲಬಿದ್ದಲ್ಲ, ಅವಾಗ ಆಡಕ್ಕೆ ಅಷ್ಟೇ ಟೈಮಾಗ ಹೋಗಿಲ್ಲ ಒಳಗ. ಹಿಂಗೆ ಕೂಚಬೇಕಪ್ಪ ಬಿದ್ದ ಆ ಮಡಿಗೆ. ಹೂನಮ್ಮ ಪಪ್ಪ ಬಡಿತಾರ ಅಂತ ಹೋಗಿಲ್ಲಲ್ಲ ಗದರ್ಸನ. ಇಲ್ಲ ಅಂದ್ರೆ ಹಂಗ ಅಲ್ಲಮ್ಮ, ಅದಕ್ಕೆ ಚುಮ್ಮ ಇಟ್ಲೆಲ್ಲ ಆತತೆ ಹೇಳ್ತಾನೆ. ಆಡಕ್ ಹೋಗ್ಬಾರ್ದಲ್ಲಪ್ಪ, ಬಿದ್ದು ಬಿಡ್ತೀವಲ್ಲಪ್ಪ, ಇಲ್ಲೇ ಕುಚ್ಚಬೇಕು. ಜಪ್ಪುಡುತ್ತಾನ. ಕೃತಿಕ ಬಿದ್ದಾಳು ಬಿಡಪ್ಪ, ಆಡಕ್ ಹೋಗ್ಬಾರ್ದಲ್ಲ. ಹೂನಮ್ಮ ನಾನು ಇಲ್ಲ ನನಗೆ ಅಂತ. ನಿನಗೆ ಯಾ ಇಲ್ಲಪ್ಪ ಇಲ್ಲ ಈ ಕೈಯಪ್ಪ ಇದು ಕೃತಿಕ ಕೂಡ ಬಿದ್ದ ಇರ್ಲಿಲ್ಲ. ಪಪ್ಪು ತೋರ್ಸು. ಇಲ್ಲ ಅಲ್ಲಪ್ಪ, ಇಲ್ಲ ಹೋಗ್ಬಾರ್ದಲ್ಲ ಪಾಡಕ. ನೀ ದೊಡ್ಡದಾಗಿ ಅವಾಗ ಆಡಕ್ ಹೋಗ ಬೇಡಪ್ಪ. ಇವಾಗ ಹಿಂಗ್ ಮಾತಾಡೋ ಸೋಡಾಡಿದ್ರೆ ಪಾಪು ಹೆಂಗ ಪಾಡೋದು ಹಿಂಗಲ್ಲ, ಹಿಂಗಲ್ಲ ಆಟ ಹೆಂಗ ಪಾಡಕೊಂಡಣ ದೋಸ್ ನನಗೆ ಹಿಂಗ ಆಮೇಲೆ ಹಂಗ
ಮಜಾ ಮಾತಾಡ್ತೀರ ಅಂದು ತೋರಿಸ್ತಾನೆ ಲದ್ದಿ ಕೊಡೋದು ಕಾಲ ಏಯ್ ಡ್ಯೂಟಿಗೆ ರೆಡಿ ಯಾವಾಗ ಬರ ಸಂಡೇ ಇದ್ರು ಕೂಡ ರಜೆ ಇಲ್ಲ ರೀ ವೈ ರೇ ಹಾಂ ವೈ ಸಂಡೇ ಇದ್ರು ಕೂಡ ರಜೆ ಇಲ್ಲ ಫ್ರೆಂಡ್ಸ್ ಇನ್ನು ಫ್ರೆಂಡ್ನವ್ರ ಪಪ್ಪನೂ ಡ್ಯೂಟಿಗೆ ಹೋದ್ರೆ ಇನ್ನು ಪ್ರಿಯಾನ್ಸಿ ಸ್ವಲ್ಪ ರಾಗಿ ಕುಡಿಸ್ಬೇಕು ಅಂದ್ಕೊಂಡಿದ್ದೀನಿ ನಾನು ಫ್ರೆಂಡ್ ಅದಕ್ಕೆ ರಾಗಿ ಗಂಜಿ ಮಾಡ್ತಿದ್ದೀನಿ ಮಾಡೋಕ್ಕೆ ನೀರು ಕಸಕ್ಕೆ ಇಟ್ಟಿದ್ದೀನಿ ಇನ್ನು ಇಲ್ಲಿ ಬಂದು ರಾಗಿ ಇಟ್ಟು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ ರಾಗಿ ಗಂಜಿ ಇಟ್ಟಿದ್ದೀನಿ ನೀರು ಕುದಿಯೋಕ್ಕೆ ನೋಡಿ ಇಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೀರು ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತೆಳು ಬಂತು ಗಂಟಿಲ್ಲ ಎಲ್ಲಿನು ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ ನೋಡಿ ನೀರು ಕುದೀತಿದೆ ಕುದಿಯುವಾಗ ಇದೇನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಅದು ಇದಕ್ಕೆ ಹಾಕ್ಕೋಬೇಕು ಹಾಕೊಂಡಾದ್ಮೇಲೆ ಚೆನ್ನಾಗಿ ತಿರ್ಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕಿದು ತಳ ಹಿಡಿಯುತ್ತೆ ಸ್ವಲ್ಪ ಈ ಥರ ತಿರ್ಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋಕೆ ಬಿಡಿ ಕುದಿಬೇಕದು ಚೆನ್ನಾಗಿ ನೋಡಿ ಕುದೀತಿದ್ದೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಕೂಡ ಟಿಫನ್ ಮಾಡೋಕ್ಕೆ ಕುಂತ್ಬಿಟ್ಟಿದ್ದೀನಿ ಪಾತ್ರೆ ನೈಟು ವಾಶ್ ಮಾಡಿಲ್ಲ ಮತ್ತು ಬಟ್ಟೆ ನಿನ್ನೆನೂ ವಾಶ್ ಮಾಡಿಲ್ಲ ಸಂಡೇ ಎಲ್ಲ ನಾಳೆ ಹೆಂಗಿದ್ರು ವಾಶ್ ಮಾಡಬೇಕು ಡ್ಯೂಟಿ ಬಟ್ಟೆ ಅಂತೇಳಿ ಹಾಗಾಗಿ ಇವಾಗೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಕಾಣ್ತೀವಿ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿದು ಅಡಿಗೆಲ್ಲ 12:30 ಆಯಿತು ಇನ್ನು ಫೋನ್ ಮಾಡಿದೆ ಇನ್ನು ಅವ್ರು ಬರುವಾಗ ಇನ್ನು ಫೋನ್ ಮಾಡಿದೆ ನಾನು ಅಂದರೆ ಅವ್ರು ಬಿಡ್ತಿದ್ದೀನಿ ಅಂದಾಗ ನಾನು ಅಡಿಗೆ ಇಡ್ತೀನಿ ಯಾಕಂದರೆ ಸ್ವಲ್ಪ ಸುಡೋದಿರುತ್ತೆ ಅಂತಂದೇಳಿ ಹಾಗಾಗಿ ಅವ್ರು ಇನ್ನು ಬಿಡ್ತಿದ್ದೀನಿ ಅಂದರೆ ಇನ್ನು ನಾನು ಪಲಾವ್ ಮಾಡಿಬಿಡೋಣ ಪಲಾವ್ ಮೊಸರು ಅಂತಂದೇಳಿ ಪಲಾವ್ ಮಾಡ್ತಿದ್ದೀನಿ ಇದು ಕೊತ್ತಂಬರಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ವ 4 ಚೂಡು ತಗೊಂಬಂದು ಒಣಗಿಸಿಟ್ಟಿದ್ದೆ ಅದು ಈ ಥರ ಒಣಗಿಸಿಟ್ಟಿರ್ತೀನಲ್ವ ಕೈಲೇನು ತಿಕ್ಕಿಂಗ್ ಆಗಿರ್ತೀನಲ್ವ ಅಡುಗೆ ಎಲ್ಲ ಆದಾಗ ಇನ್ನು ಹಸಿದು ಹಾಕಿದ್ದೀನೇನೋ ಅನ್ನೋ ಫೀಲ್ ಆಗುತ್ತೆ ಫ್ರೆಂಡ್ಸ್ ನನಗೆ ಒಂಥರ ಈ ಐಡಿಯಾ ಮೊದಲೇ ಎದಕ್ಕೆ ಹೊಳಿಲಿಲ್ಲ ಅನಿಸುತ್ತೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿ ಯೂಸ್ ಆಗ್ತಿದೆ ನನಗೆ ಯಾವಾಗನ ಕೊತ್ತಂಬರಿ ಇಲ್ಲ ಅಂದರೆ ಇದು ಯೂಸ್ ಮಾಡ್ಕೊಳಕ್ಕೆ ಇನ್ನೊಂದು ಟೈಮ್ ಇದೇನಾದರೂ ಖಾಲಿ ಆದರೆ ನೆಕ್ಸ್ಟ್ ಟೈಮ್ಲಿಂದ ಇದೇ ಥರ ಮಾಡ್ತೀನಿ ನಾನು ಪಲ್ಯನೂ ಮೆಂತ್ಯ ಪಲ್ಯನೂ ಇದೇ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಕೊತ್ತಂಬರಿ ಮಾತ್ರ ತಗೊಂಬಂದಿದ್ದೆ ಮಾಡಿದ್ದೀನಿ ನನಗೆ ಡೈಲಿ ಯೂಸ್ ಆಗ್ತಿದೆ ಒಣಗಿಸಿಟ್ಟಿದ್ದೀನಲ್ವ ಹಾಕುವಾಗ ಏನಾದರೂ ಅಡುಗೆ ಮಾಡುವಾಗ ಹಾಕೋಕ್ಕೆ ಯೂಸ್ ಆಗ್ತಿದೆ ಇನ್ನು ಪಲಾವ್ ಮಾಡ್ತಿದ್ನಲ್ವ ನಮ್ಮ ಮನೆಯವರು ಮಟನ್ ಹಂಗೆ ಏನಾದರೂ ತರ್ತೀನಿ ಅಂತಂದು ಹೇಳಿದ್ರೆ ಇವ್ರು ತಿನ್ನಾಗಿಲ್ಲ ಇನ್ನು ಸಂಡೇ ಅಂತೂ ಒಂದು ಸಂಡೇನೂ ಮಿಸ್ ಮಾಡಲ್ಲ ಫ್ರೆಂಡ್ ನಾವು ಅಂದರೆ ಅದೇ ಅವಾಗೇ ಅಲ್ವ ನಮಗೆ ಟೈಮ್ ಅವ್ರಿಗೆ ಟೈಮ್ ಇರೋದು ಮೇನ್ ತರೋರಿಗೆ
ಹಾಗಾಗಿ ತರ್ತೀನಿ ಅಂದರು. ಇಲ್ಲ ನಾನು ತಿಂದರೆ ನೀನಾದರೂ ತಿನ್ನು ಹಂಗಂತ ಹೇಳ್ತಿದ್ದೆ. ಇಲ್ಲ ಮತ್ತು ನೀನು ತಗೊಂಬಂದರೆ ಮತ್ತೆ ನಾನು ತಿನ್ನೋದು ನೋಡಿ ನಾನು ಒಬ್ಬಾಕಿಗೆ ಏನೇ ತರ್ತಿ, ಬೇಡ ನನಗೂ ಬೇಡ, ಹೋಗಲಿ ಇಷ್ಟು ದಿವಸ ತಿಂತಿದ್ವಲ್ಲ, ಒಂದು 2-3 ವಾರ ಬಿಡೋಣ ಅಂತಂದು ಹೇಳಿದ್ವಿ. ಹಾಗಾಗಿ ಅವ್ರದ್ದು ಇಷ್ಟು ತರ್ತೀನಿ ಅಂತ ಬಲವಂತ ಮಾಡಿದ್ರೆ ನಾನು ಬೇಡ ಅಂತ, ಬಟ್ ಹಾಫ್ ಇಲ್ಲಾಂದ್ರೆ ಸ್ವಲ್ಪ ಇರಬೇಕಲ್ಲ ಅಂತಂದೇಳಿ ಸ್ವಲ್ಪ ಪಲಾವ್ ಮಾಡ್ತಿದ್ದೆ. ಇನ್ನು ಪಲಾವ್ ಮಾಡಿದ್ದೆ, ಪನ್ನೀರ್ ಆದರೂ ಮಾಡು ಅಂತಂದು ಹೇಳಿದರು. ಬಟ್ ಬರುವಾಗ ತಗೊಂಬರ್ತೀನಿ ಅಂದರೆ ಇನ್ನು ಬರುವಾಗ ಪಾಸ್ತಾ ತಿಂದಿದ್ದೆ ನಾವು, ಇನ್ನೂ ಅದು ಹೊಟ್ಟೆ ಅನ್ನ ರೊಟ್ಟಿ ತಿಂದಷ್ಟು ಹೊಟ್ಟೆ ತುಂಬಲ್ಲ. ಹಾಗಾಗಿ ಇಲ್ಲ ಬೇಡ, ಟೈಮ್ ಆಗುತ್ತೆ, ಇನ್ನು ನಾನು ಅದು ಪನ್ನೀರ್ ತಗೊಂಬಂದು ಇನ್ನು ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡು ಮಾಡೋಕ್ಕೆ ಟೈಮ್ ಆಗುತ್ತೆ, ಬೇಡ ಬೇಕಾದರೆ ಏನು ಈವ್ನಿಂಗ್ ಮಾಡೋಣ, ನೈಟಿಗೆ ಸರಿ ಆಗುತ್ತೆ, ಮಾಡೋಣ ಬೇಡ ಅಂತಂದು ಹೇಳಿದೆ. ಹಾಗಾಗಿ ಪಲಾವ್ ಮಾಡೋಣ ಅಂತೇಳಿ ಪಲಾವ್ ಮಾಡ್ತಿದ್ದೆ ಫ್ರೆಂಡ್ಸ್. ನಾನು ಪಲಾವ್ ಆಲ್ಮೋಸ್ಟ್ ಜಾಸ್ತಿನೇ ತೋರಿಸಿದ್ದೀನಿ, ಹಾಗಾಗಿ ಏನು ತೋರಿಸೋದು ಅಂತಂದೇಳಿ ಸುಮ್ಮನೆ ನಾನು ಅದೇನೇನು ಹಾಕಿದ್ದೀನಿ ಅಷ್ಟೇ ಹಾಕಿದ್ದೀನಿ. ಬಟ್ ಮೊಸರು ಮನೆಯಲ್ಲಿತ್ತು, ಹಾಗಾಗಿ ಮೊಸರು ಹಾಕಿದ್ದೆ. ಪಲಾವು ನಮ್ಮ ಸೈಡು ಏನಾದರೂ ಫಂಕ್ಷನಾಗಿ ಮಾಡ್ತಿದ್ವಿ, ನಾನು ನೋಡಿದ್ದೆ ಮೊಸರು ಮತ್ತು ನಿಂಬೆಹಣ್ಣು ಹಾಕ್ತಾರೆ, ಪಲಾವ್ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಮನೆಯಲ್ಲೂ ಇತ್ತಲ್ಲ ಅಂತೇಳಿ ಮೊಸರು ನಿಂಬೆಹಣ್ಣು ಹಾಕಿದ್ದೆ, ಸ್ವಲ್ಪ ಚೆನ್ನಾಗೇ ಬಂದಿತ್ತು ಮೊಸರು ಜೊತೆಗೆ. ಮತ್ತು ಸುಮ್ಮನೆ ಅದು ಏನು ಮಾಡಿದ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಅದೇ ಪಲಾವ್ ಜೊತೆಗೆ ಏನು ತಿನ್ನೋ ಆಗಿಲ್ಲ, ಹಿಂಗಾಗಿದೆ ಅಂದರೆ ಫ್ರೆಂಡ್ ನಮಗೆ ಏನು ಮಾಡೋ ಆಗಿಲ್ಲ, ಮಾಡೋಕ್ಕೆ ಭಯ ಪಟ್ಕೊಂಡು ಮಾಡ್ತಿದ್ದೀನಿ. ಏನು ಮಾಡಬೇಕು, ಮಾಡಿದರೆ ಮತ್ತೆ ಮಾಡ್ಬೋದಾ, ಇದು ತಿನ್ನಿಸ್ಬೋದಾ, ಇದು ತಿನ್ನಬಾರ್ದಾ ಅನ್ನೋ ರೇಂಜಲ್ಲಿ ಮಾಡ್ತಿದ್ದೀನಿ. ಯಪ್ಪ ಎಷ್ಟು ಇದಾಗ್ತಿದೆ ಅಂದರೆ ಅಡುಗೆ ಮಾಡೋಕ್ಕೆ ನನಗೆ ಇದಾಗ್ಬಿಟ್ಟಿದೆ ಒಂಥರ. ಯಾಕೆ ಅಂತ ಹೇಳ್ತೀನಿ. ಅಷ್ಟರಲ್ಲಿ ಪಲಾವನ್ನ ಆಯಿತು. ಇನ್ನು ಅವರು ಡ್ಯೂಟಿಲಿಂದ ಬಂದರು. ಇನ್ನು ಸುಡು ತಿಂದ ಚೆನ್ನಾಗಿ. ಇನ್ನು ಪಲಾವ್ ಜೊತೆಗೆ ಏನು ಮಾಡೇ ಇಲ್ಲ ಫ್ರೆಂಡ್ಸ್, ಯಾಕಂತಲೇ ಹೇಳ್ತೀನಿ. ಇನ್ನು ಪಲಾವು, ಮೊಸರು, ಒಂದು ಸ್ವಲ್ಪ ಹುಂಚು ಚಟ್ನಿ, ಆಮೇಲೆ ಲಿಂಬೆಕಾಯಿ ಹೋಳು, ಅದು ಸ್ವಲ್ಪ ಇತ್ತು ಫ್ರೆಂಡ್. ಅದರಲ್ಲೇ ನಾವು ಸ್ವಲ್ಪ ಊಟ ಮಾಡ್ಕೊಂಡು ಸರಿ ಆಯಿತು. ಇನ್ನು ನೈಟಿಗೆ ಏನಾದರೂ ಮಾಡಬೇಕಂತೇಳಿ ಸುಮ್ಮನೆ ಆಗ್ಬಿಟ್ಟು ಸುಡೋದೆಲ್ಲ ತಿನ್ನೋಕ್ಕಾಗುತ್ತೆ ಅಂತೇಳಿ ಅಡುಗೆ ಮಾಡೋಕ್ಕೆ ಒಂಥರ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನನಗೆ ನಿಜವಲ್ಲಿ ಈ ಥರ ಯಾವತ್ತೂ ಆಗೇ ಇಲ್ಲ, ಯಾಕಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಸಂತೆಗೆ ಹೋಗಿ ಈಗ ಬಂದೀವಿ. ಏನು ತಗೊಂಡಿವಿ ನಮ್ಮ ಪ್ರಿಯಾನ್ಸಲ್ಲಿ ನೋಡ್ತಿದ್ದಾನೆ. ಏನು ತಂದಿವಪ್ಪ, ಏನು ಹಂಗೋಗಿದ್ವಿ, ಇಲ್ಲ ನೋಡಿ ಹೇಳ್ತಾನೆ ನೋಡಿ ಅವನು. ಮಂದಿಯಪ್ಪ ಹಾಂ ಹಂಗೋಗಿದ್ಯಾ, ಏನು ತರಕ್ಕೆ ಹೋಗಿದ್ದಿ? ಹಣ್ಣು ಬಿಡು. ಪಪ್ಪು ಇಲ್ಲಿ, ಪಪ್ಪು ಇದು, ಪಪ್ಪು ನೋಡಿ ಫ್ರೆಂಡ್ಸ್, ಏನು ತಂದಿದೆ ಅಂದರೆ ಕ್ಯಾರೆಟು, ಸೌತೆಕಾಯಿ, ಇದೇನಿದು ಚಳಂಬ್ರೆಕಾಯಿ, ಮತ್ತು ಸ್ವಲ್ಪ ಡಿಫ್ರೆಂಟ್. ನಾಳೆ ರೊಟ್ಟಿ ಸುಡೋ ಚಪಾತಿ ಮಾಡ್ತೀನಿ. ಚಪಾತಿ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಳು ಪಲ್ಯ ಮಾಡೋಣ ಅಂತ 2 ನಮೂನೆ ಕಾಳು ತಗೊಂಬಂದಿದ್ದೀನಿ. ಇವು ಬಟಾಣಿ, ಇವು ಹೆಸರು ನೆನೆಸಿದ್ದು. ಇನ್ನು ಪಲಾವೆಲ್ಲ ತಗೊಂಬಂದಿದ್ದೀನಿ. ಟೊಮೊಟೊ, ಗೋಸುಗಡ್ಡೆ, ಹಾಗಲಕಾಯಿ, ಹೂಕೋಸು ಪಲ್ಯ, ಬೆಂಡೆಕಾಯಿ, ಮತ್ತಿದೇನದು ಇದು ಇದೇನೋ ಫ್ರೆಂಡ್ಸ್ ಬ್ಯಾಗ್ ಐತೆ, ಬರೋಲ್ದು ಅದು ಏನಂತ. ಇದು ಮುಲ್ಲಂಗಿ. ಇಡಿ, ಇಲ್ಲ ಸ್ವಲ್ಪ ಹಣ್ಣು ಇಡಿ, ಬಾ ಇಲ್ಲಿ ನೋಡಿ. ಅವನು ದ್ರಾಕ್ಷಿ ಹಣ್ಣು ತೊಳೆದು ಕೊಟ್ಟೀನಿ, ತಿನ್ಕಂತ ಹೊಂಟಾನ. ಬಾಪ ಇಲ್ಲಿ, ಬಾ ಇಲ್ಲಿ ಕೂಚಲ್ ಬಾ. ಅವನಿಗೆ ಹಣ್ಣು, ದಾಳಿಂಬ್ರೆ ಹಣ್ಣು ತಗೊಂಬಂಡಿ ಫ್ರೆಂಡ್, ದಾಳಿಂಬ್ರೆ ಹಣ್ಣು ಮತ್ತು ಇದು ದ್ರಾಕ್ಷಿ ಹಣ್ಣು ತಗೊಂಬಂದಿವಿ. ಮತ್ತು ದ್ರಾಕ್ಷಿ ಹಣ್ಣು ತಗೊಂಬಂದಿವಿ ತಿನ್ನಕ್ಕೆ ಹಣ್ಣು. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಮಾಡಿದ ಪಲಾವ್ ಸ್ವಲ್ಪ ಇದೆ, ಹಾಗಾಗಿ ಮೆಂತ್ಯ ಕಡುಬು ಮಾಡ್ಕೊಳ್ಳೋಣ ಇಟ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಪಲ್ಯನ ತೊಳೆದು ಇಟ್ಕೊಂಡಿದ್ದೀನಿ ಮೆಂತ್ಯ ಕಡುಬು ಮಾಡೋಕ್ಕೆ. ಹೇಗೆ ಮಾಡ್ತೀನಿ ನೋಡೋಣ. ಅದೇ ಫ್ರೆಂಡ್ಸ್, ಹೇಳಿದ್ನೆಲ್ಲ ಅಡುಗೆ ಮಾಡೋಕ್ಕೆ ಭಯ ಬರ್ತಿದೆ ಅಂದರೆ ಇವ್ರಿಗೆ ಒಂದು ಪತ್ತೆ ಹೇಳ್ಬಿಟ್ಟಿದ್ದಾರೆ. ಪ್ರತಿಯೊಂದು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು. ಇವ್ರಿಗೆ ಏನು ಮಾಡಲಿ, ನಾನು ಏನು ಮಾಡಲಿ, ಅದೇ ಒಂದು ಚಿಂತೆ. ಅಡುಗೆ ಏನು ಮಾಡಲಿ, ಅಡುಗೆ ಮಾಡುವಾಗ ಅದಕ್ಕೆ ಏನೇನು ಹಾಕೋಕ್ಕಾಗುತ್ತೆ ಐಟಮ್ಸ್, ಅದು ಒಂಥರ ನನಗೆ ಚಿಂತೆ ಆಗಿಬಿಟ್ಟಿದೆ. ಏನು ಮಾಡಬೇಕು ಏನಿಲ್ಲ ಅಂತ ಹೇಳ್ತಾರೆ. ಹಸಿಮೆಣ್ಸಿನ್ಕಾಯಿ ತಿನ್ನಬಾರ್ದು, ಚೌಳೆಕಾಯಿ, ಬೆಂಡೆಕಾಯಿ, ಕೊತ್ತಂಬರಿ ತಿನ್ನಬಾರ್ದು, ಆಲೂಗಡ್ಡೆ ತಿನ್ನಬಾರ್ದು, ಸೌತೆಕಾಯಿ ತಿನ್ನಬಾರ್ದು. ಇನ್ನೇನು ತಿನ್ನಬೇಕು, ಇನ್ನೇನು ಅಡುಗೆ ಮಾಡಲಿ, ಇನ್ನೇನು ತರಕಾರಿದು ಅಡುಗೆ ಮಾಡಲಿ, ದೊಣ್ಣಮೆಣ್ಸಿನ್ಕಾಯಿ ತಿನ್ನಬಾರ್ದು. ಅದೆಲ್ಲ ಎಷ್ಟು ನಮ್ಮನೆ ಹೇಳಿ ಏನು ಮಾಡಲಿ ನಿಜ ಫ್ರೆಂಡ್. ನನಗೆ ಅಂತ ವಾರ ಹೆಂಗೆ ಕಳೆದಿನ ಅದು ಒಂದು ಚಿಂತೆ ಆಗಿದ್ರೆ, ಅಡುಗೆ ಮಾಡೋದೊಂದು ಚಿಂತೆ. ಪಾಪ ಅವ್ರು ಹಿಂಗಾಯ್ತಲ್ಲ
ಆದ್ರೂ ಡ್ಯೂಟಿಗೆ ಹೋಗ್ತಾರಲ್ಲ ಒಂದು ಸ್ವಲ್ಪ ದಿವಸ ರೆಸ್ಟ್ ಬೇಕಿತ್ತು, ಅದು ಒಂದು ಚಿಂತೆ ನಿಜ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ವಾರಲ್ಲಿ ಹಾಗೆ ಮಾಡಿಲ್ಲ, ಬಟ್ ಕಂಟಿನ್ಯೂ ಆಗ್ತಿದ್ದೀನಲ್ವ, ನಿಮಗೆ ಮಾಡಿದ್ದೀನಿ ಅನಿಸುತ್ತೆ. ಬಟ್ ಅದೆಲ್ಲ ವಾರದ್ಲಾಗು ನಿಜ ಫ್ರೆಂಡ್ಸ್. ಒಂದು ವಾರ ಒಂಥರ ನರ್ಕದ ವಾರ ಆಗಿಬಿಟ್ಟಿದೆ ಫ್ರೆಂಡ್ಸ್. ನನಗೆ ಅಡುಗೆ ಮಾಡೋಕೆ ಒಂಥರ ಚಿಂತೆ. ಈ ಥರ ಯಾವತ್ತೂ ನಾನು ಮಾಡೇ ಇದ್ದಿಲ್ಲ. ಏನೋ ಒಂದು ಮಾಡಬೇಕು ನಡಿ ಅನ್ಬೇಕಿತ್ತು, ಬಟ್ ಏನಾದರೂ ಮಾಡಿದ್ರೆ ಅವು ತಿನ್ನಬಾರ್ದೇನೋ, ಅದು ತಿನ್ನಬಾರ್ದೇನೋ, ಅಷ್ಟು ಹುಷಾರಿರಬೇಕು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಿಮಗೆ, ಹಾಸ್ಪಿಟ್ಲಿಗೆ ಹೋಗಿವಿ, ಎಲ್ಲ ಈ ಕಡೆ ಹಿಂಗೆ ಅಂತೆಲ್ಲ ಹೇಳಿದ್ವಿ. ಅಲ್ಲಿ ಎಲ್ಲ ಆಯಿತು, ಪತ್ತೆ ಕೇಳಬೇಕಲ್ವ ಏನಂತೀನಿ. ಅವ್ರು ಒಂದು ಲೀಸ್ಟ್ ಕೊಟ್ಟಿದ್ರು, ಅದು ಬರ್ದನ್ನು ಕೊಟ್ಬಿಟ್ಟಿದ್ರು ಲೀಸ್ಟ್, ಇದಿಷ್ಟು ತಿನ್ನಬಾರ್ದು ಇದು ಅಂತಂದು ಹೇಳಿ. ಆಮೇಲೆ ಹೇಳ್ತಾರೆ ಇದು ಏನು ನಾಯಿ ಕಡ್ದಿದೆಯಲ್ಲ, ಅದು ನಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನಾನು ಸಡನ್ಲಿ ಶಾಕ್. ನಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ಅದು ಎಲ್ಲಿರುತ್ತೆ ಅಂತ ನಾನು ಕೇಳೇ ಬಿಟ್ಟೆ ಲಾಸ್ಟಿಗೆ. ಎಲ್ಲಿರುತ್ತೆ, ಎಲ್ಲೇ ನಾಯಿ ಚೆನ್ನಾಗಿ ನೋಡ್ಕೋಬೇಕು. ಅಲ್ಲ ರೀ, ನಿಮಗೆ ಅವ್ರಿಗೆ ಕಡ್ದಿದೆಯಲ್ಲ ಆ ನಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂತ ಕೇಳಿದೆ ನಾನು. ಆಮೇಲೆ ಇಲ್ಲ, ಆ ನಾಯಿಗೆ ಏನೋ ಜ್ವರ ಬಂದರೆ ಇವ್ರಿಗೆ ಬರುತ್ತೆ ಅಂತ. ಯಪ್ಪ, ಇದು ಒಂದು ಇದೆಯಾ ನಿಜ ಫ್ರೆಂಡ್. ನನಗೆ ಅಳಂಗೂ ಇಲ್ಲ, ನಗಂಗೂ ಇಲ್ಲ. ನನಗೆ ಒಂಥರ ಹೆಂಗೆ ಗೊತ್ತಾ, ಒಂಥರ ಸೀರಿಯಸ್ ಸಿಚುವೇಶನಲ್ಲಿ ನಗು ಬರುತ್ತೆ ಫ್ರೆಂಡ್ ನನಗೆ. ಸುಮ್ಮನೆ ಅದೇ ಮತ್ತು ಏನಪ್ಪ ಅಂತ. ಆಮೇಲೆ ಕಡ್ದಿತ್ತಲ್ವ, ಅದೇ ಪ್ಲೇಸಲ್ಲಿ ಹೋಗಿದ್ವಿ. ಅಲ್ಲಿತ್ತು ಅದು ನಾಯಿ. ಇವ್ರೇನು ಕರ್ಕೊಂಡು ಹೋಗ್ಬಿಡೋಣ ಅಂತ. ನನಗೆ ಭಯ ಫ್ರೆಂಡ್ ನಾಯಿಗೆ ಅಂದರೆ ಎಲ್ಲ. ನಾನು ಒಂದು ಟೈಮ್ ಕಡಿಸ್ಕೊಂಡಿದ್ದೀನಿ, ಹಾಗಾಗಿ ಬೇಡ ಅಂತ ನಾನು ಆಮೇಲೆ ಸುಮ್ಮನೆ ಅದು. ಅವಾಗ ಯಪ್ಪ ಇದು ಒಳ್ಳೆಟೆ ನಮಗೆ ಪಶ್ಚಾತ್ತಾಪ ಅನ್ನಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್. ಒಂದು ವಾರ ಒಂಥರ ಸ್ವಲ್ಪ ನರ್ಕ ಆಗ್ಬಿಟ್ಟಿತ್ತು ನನಗಂತೂ. ಏನೋ ಬಿಡಿ ಫ್ರೆಂಡ್, ಹೋಗಲಿ. ಇನ್ನು ನೈಟ್ ಬಂದು ಅದೇ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೆಲ್ಲ ಫ್ರೆಂಡ್. ಆಮೇಲೆ ಇರಲಿ ಬಿಡು, ಅನ್ನ ಇತ್ತು, ಹೋಗ್ಲಿ ಬಿಡು, ಮತ್ತು ಏನು ಇದಕ್ಕೆ ರೊಟ್ಟಿ ಅದೆಲ್ಲ ಮಾಡೋದು ಅಂತಂದೇಳಿ ಮೆಂತ್ಯ ಪಲ್ಯ ತಗೊಂಬಂದಿದ್ದೆ. ಮೆಂತ್ಯ ಕಡುಬು ಮಾಡಿಬಿಡೋಣ ಅಂತಂದೇಳಿ ಮೆಂತ್ಯ ಕಡುಬು ಮಾಡ್ತಿದ್ದೆ. ಮೆಂತ್ಯ ಕಡುಬು ವಿಷ್ಟ್ರಿ ತೆಗೆದ್ರೆ ಒಂದು ದೊಡ್ಡ ವಿಷ್ಟ್ರಿನೇ ಇದೆ ಫ್ರೆಂಡ್ಸ್, ಅದು ನೆಕ್ಸ್ಟ್ ಬರುತ್ತೇನೋ. ಇನ್ನು ಮೆಂತ್ಯ ಕಡುಬು ಮಾಡಿದ್ನಲ್ವ, ಸ್ವಲ್ಪ ಮಾಡ್ಕೊಂಡಿದ್ದೆ ನಾನು. ಅದು ಒಂಥರ ಸ್ಟೈಲ್ ಫ್ರೆಂಡ್ಸ್. ಯಾವಾಗಲೂ ನಾನು ಮೆಂತ್ಯ ಕಡುಬು ಮಾಡುವಾಗ ಚಪಾತಿ ಇದೆಯಲ್ಲ, ಅದೊಂಥರ ತೀಡ್ಕೊಂಡು ಒಂದು ಯಾವುದೋ ಥರ ಇದು ಇರುತ್ತಲ್ವ ಬಾಟ್ಲಿ ಮುಚ್ಚಳ, ಅದಕ್ಕೆ ಪ್ರೆಸ್ ಮಾಡಿ ಅದು ಬಿಲ್ಲೆ ತಗೊತಿದ್ದೆ. ಬಟ್ ಇದು ಫಸ್ಟ್ ಟೈಮ್ ಹೊಸ ಥರ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಏನಿಲ್ಲ, ಕೈಯಲ್ಲಿ ಹಿಂಗೆ ಒಂಥರ ನೈಸಾಗಿ ಎಳ್ಕೊಂಡು ಕೈಯಲ್ಲೇ ಮಾಡಿ ಹಿಂಗೆ ಬಿಲ್ಲೆ ಹಾಕೋದು, ಒಂಥರ ಚೆನ್ನಾಗಿತ್ತು. ಬಟ್ ವಿಡಿಯೋ ಮಾಡೋ ಸಿಚುವೇಶನ್ ಇದ್ದಿಲ್ಲ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಹಾಗಾಗಿ ವೀಡಿಯೋಸ್ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಮೆಂತ್ಯ ಅದೆಲ್ಲ ಕುದಿಸ್ಕೊಂಡು ಚೆನ್ನಾಗಿ ಕುದಿಬೇಕದು. ಅದೇ ಗೋಧಿ ಹಿಟ್ಟಿನ ಹಾಕಿರ್ತೀವಲ್ವ ಮೆಂತ್ಯ ಕಡುಬಿಗೆ ಇಟ್ಟು, ಅದು ಚೆನ್ನಾಗಿ ಕುದಿಬೇಕು. ಅದು ಕುದ್ದಾದಮೇಲೆ ಇದಕ್ಕೆ ಜಾಸ್ತಿ ಮೆಂತ್ಯ ಕಡುಬಿಗೆ ಮೆಂತ್ಯ ಪಲ್ಯ ಜಾಸ್ತಿ ಇರಬೇಕು, ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಜಾಸ್ತಿ ಇರಬೇಕು. ಇನ್ನು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಸಾಸಿವೆ ಫ್ರೈ ಮಾಡ್ಕೊಂಡು, ಈರುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಮೆಂತ್ಯ ಪಲ್ಯ ಹಾಕ್ಕೊಂಡೆ. ಮೆಂತ್ಯ ಪಲ್ಯ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಡು, ಒಬ್ಬೊಬ್ಬರು ಟೊಮೊಟೊ ಹಾಕಲ್ಲ, ಸ್ಕಿಪ್ ಮಾಡ್ತಾರೆ. ನಾನು ಒಂದೇ ಒಂದು ಹಾಕ್ಕೊಂಡಿದ್ದೆ ಟೊಮೊಟೊ. ಟೊಮೊಟೊನ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಚೆನ್ನಾಗಿ ಹಾಕ್ಕೊಂಡು, ಇನ್ನೇನು ಅದು ಕುದಿಸ್ಕೊಂಡಿರ್ತೀನಲ್ವ ಕಡುಬು, ಅದು ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಪ್ರೆಗ್ನೆನ್ಸಿ ಇರೋರು ಮತ್ತು ಮಕ್ಳಿಗೆ ಫೀಡ್ ಮಾಡೋರು ಇನ್ನೂ ಇದನ್ನು ತಿನ್ನಬೇಕು, ಚೆನ್ನಾಗಿ ಆರೋಗ್ಯ ಕೂಡ ಒಳ್ಳೆಯದು. ಬಟ್ ಮೆಂತ್ಯ ಕಡುಬಿಂದ ಒಂದು ಇಷ್ಟೇ ಆಗಿದೆ ಫ್ರೆಂಡ್ ನಂದು. ಯಪ್ಪ ಏನಂತ ಹೇಳ್ತೀನಿ, ಬಟ್ ಈಗ ವಾಯ್ಸ್ ಕೊಡ್ತಿದ್ದೀನಲ್ಲ, ಈಗ ಹೇಳ್ತೀನಿ. ಬಟ್ ಅದು ನೆಕ್ಸ್ಟ್ ಲಾಗಲ್ಲಿ ಕೂಡ ಇದೆ, ನೆಕ್ಸ್ಟ್ ಅಪ್ಲೋಡ್ ಮಾಡಲಾಗಲ್ಲಿ. ಯಾರೆಲ್ಲ ಸ್ಕಿಪ್ ಮಾಡಿಬಿಡಿ, ಅದನ್ನು ನೋಡಿ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾನು ಮೆಂತ್ಯ ಕಡುಬು ಮಾಡಿದ್ನಲ್ವ, ಯಾಕಂದರೆ ಇದು ಬಂದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಫ್ರೆಂಡ್. ನನಗೆ ಗೊತ್ತಿಲ್ಲ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತೇಳಿ, ಬಟ್ ಅವ್ರು ಯಾವಾಗಲೂ ಹೇಳ್ತಿದ್ರು. ಬಟ್ ನಾನು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತಂದೇಳಿ ಮಾಡಿದ್ದೆ. ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ. ಸ್ವಲ್ಪ ಅದರಲ್ಲಿಂದನೇ ಜಗಳ ಆಗಿ ನೆಕ್ಸ್ಟ್ ಡೇ ಏನೇನಾಯಿತು ಅಂತಲೂ ಲಾಗ್ ಇದೆ ನೋಡಿ. ಇನ್ನು ಮೆಂತ್ಯ ಕಡುಬು ಎಲ್ಲ ಮಾಡಿ ಚೆನ್ನಾಗಾಯಿತು, ಮನೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಇನ್ನು ನಾನು ಪಲಾವ್ ಇದೆ ಅಲ್ವಾ ಟೊಮಟೊ ಪಲ್ಯ ಏನೋ ಮಾಡ್ತಿದ್ದಾರೆ ಅಂದ್ಕೊಂಬಿಟ್ಟಿದ್ದಾರೆ. ಅವ್ರು ಬಂದು ಊಟಕ್ಕೆ ಕುಂತಾಗ ನೋಡಿದ್ದಾರೆ ಮೆಂತ್ಯ ಕಡುಬು ಅಂತಂದೇಳಿ. ಇನ್ನು ಅವ್ರ ಪಾಪ ನಾನು ತಿನ್ನಲ್ಲ, ಈಕಿನ ತಿನ್ನೋದು ಬೇಡ ಅಂತೇಳಿ ಚಿಕನ್ ಪಕೋಡನೂ ತಗೊಂಬಂದಿದ್ರು. ಚಿಕನ್ ಪಕೋಡನೂ ತಿಂದಿಲ್ಲ. ಇವರಿಗೆ ಇದನ್ನು ಕೊಟ್ಟೆ, ಮೆಂತ್ಯ ಕಡುಬು ನನಗೆ ಒಳ್ಳೆ ಇದೆ ಅಂದ್ರೆ, ಅವ್ರು ನನಗೆ ಚಿಕನ್ ಪಕೋಡ ಕೊಟ್ಟು ನಾನು ಇದು ಒಳ್ಳೆ ಅಂತ, ಅದಕ್ಕೆ ಒಂದು ಜಗಳ ಆಯಿತು ಫ್ರೆಂಡ್ಸ್ ಅಷ್ಟರಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ನಿಮ್ಗೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಏನಾಯಿತು ಏನಿಲ್ಲ ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಸೋ ಮಚ್.